ಎಲ್ಲರಿಗೂ ನಮಸ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನೋ ಯೂನಿಟ್ ಅಲ್ಲಿ ಬರುವಂತ ಪೇಬ್ಯಾಕ್ ಪೀರಿಯಡ್ ನ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಮುಂಚೆ ಪೇಬ್ಯಾಕ್ ಪೀರಿಯಡ್ ಮೀನಿಂಗ್ ತಿಳ್ಕೊಳ್ಳೋಣ. ಸೊ ಪೇಬ್ಯಾಕ್ ಪೀರಿಯಡ್, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಾನು ಅದಕ್ಕೆ ಮೀನಿಂಗ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್, ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ಐಟಮ್ ನಾವು ಪರ್ಚೇಸ್ ಮಾಡಕ್ ಹೋದಾಗ ಅದರಲ್ಲಿ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಾವು ಸರ್ಚ್ ಮಾಡ್ತೀವಿ. ಸೊ ಆ ಒಂದು ಪ್ರಾಡಕ್ಟ್ ನ ಸರ್ಚ್ ಮಾಡಾದ್ಮೇಲೆ ಅದರಲ್ಲಿ ಕಂಪೇರ್ ಮಾಡ್ತೀವಿ. ಸೊ ಅದರಲ್ಲಿ ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿ ಚೂಸ್ ಮಾಡಿ ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀವಿ. ಸೊ ಇನ್ ಕೇಸ್ ಅದೇ ಒಂದು ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಆಗಿರ್ಬೋದು, ಸೊ ಮಿಷನರಿನ ನಾವು ಪರ್ಚೇಸ್ ಮಾಡಕ್ ಹೋದಾಗ ಅದರಲ್ಲಿ ನಾವು ಪೇಬ್ಯಾಕ್ ಪೀರಿಯಡ್ ನ ಕೂಡ ನಾವು ಅನಲೈಸ್ ಮಾಡಬೇಕಾಗತ್ತೆ. ಸೊ ಪೇಬ್ಯಾಕ್ ಪೀರಿಯಡ್ ಅಂದ್ರೆ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ 2 ಮಿಷನರಿ ಇದೆ. ಸೊ ಮಿಷನರಿ ಎ, ಇನ್ನೊಂದು ಮಿಷನರಿ ಬಿ ಅಂತ ಕನ್ಸಿಡರ್ ಮಾಡೋಣ. ಸೊ ಎರಡರದ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 1 lakh. ಓಕೆ, ಸೊ ಎರಡು ಮಿಷನರಿದು ವ್ಯಾಲ್ಯೂಸ್ ಬಂದು 1 lakh ಅಂತ ಕನ್ಸಿಡರ್ ಮಾಡೋಣ. ಸೊ ಇನ್ ಕೇಸ್ ನಾವು ಎ ಅನ್ನೋ ಮಿಷನರಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಸೊ ನಮಗೆ ರಿಟರ್ನ್ಸ್ ಅಂದ್ರೆ ಬೆನಿಫಿಟ್ ಬಂದು ಸೊ ಎವ್ರಿ ಇಯರ್ ಬಂದು 10,000 ಪರ್ ಆನಮ್ ಬರುತ್ತೆ ಅಂತ ಕನ್ಸಿಡರ್ ಮಾಡೋಣ. ಅಂದ್ರೆ ಸೊ ಈಗ 1 lakh ನಾನು ಇನ್ವೆಸ್ಟ್ ಮಾಡಿದಾಗ ಸೊ ಎವ್ರಿ ಇಯರ್ ಬಂದು ಆ ಒಂದು ಮಿಷನರಿಯಿಂದ ನಾನು ಸೊ 10,000 ವರ್ತ್ ರುಪೀಸ್ ಅಷ್ಟು ಬೆನಿಫಿಟ್ ನಾನು ರಿಟರ್ನ್ ತಗೊಂತಾ ಹೋಗ್ತೀನಿ. ಅದೇ ಇನ್ ಕೇಸ್ ನಾನು ಮಿಷನರಿ ಬಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಸೊ 20,000 ಪರ್ ಆನಮ್ ಬಂದು ರಿಟರ್ನ್ಸ್ ಬರ್ತಿದೆ ಅಂತೇಳಿ ಎಸ್ಟಿಮೇಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಮಿಷನರಿ ಎ ಇಂದ ನಮಗೆ ಸೊ 10,000 ಬಂದು ಎವ್ರಿ ಇಯರ್ ಬಂದು ರಿಟರ್ನ್ಸ್ ಬರುತ್ತೆ. ಅದೇ ಮಿಷನರಿ ಬಿ ಇಂದ ನಮಗೆ ಸೊ 20,000 ಬಂದು ರಿಟರ್ನ್ಸ್ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋಣ. ಸೊ ಈಗ ಯಾವ ಒಂದು ಮಿಷನರಿನ ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ಅನಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಪೇ ಬ್ಯಾಕ್ ಪೀರಿಯಡ್. ಅಂದ್ರೆ ಸೊ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು ಎಷ್ಟು ವರ್ಷದಲ್ಲಿ ನಮಗೆ ರಿಕವರಿ ಆಗುತ್ತೆ. ಸೊ ಎಕ್ಸಾಂಪಲ್, ಇವಾಗ ಎವ್ರಿ ಇಯರ್ ಬಂದು 10,000 ರಿಕವರಿ ಮಾಡ್ಕೊಂತ ಇದ್ದೀನಿ ಅಂದ್ರೆ ಸೊ ನನಗೆ ಟೋಟಲ್ 1 lakh ರಿಕವರಿ ಆಗೋದಕ್ಕೆ ಸೊ ಟೋಟಲ್ 10 years ಬೇಕಾಗುತ್ತೆ. ಯಾವ್ದ್ರಲ್ಲಿ, ಮಿಷನರಿ ಏನಲ್ಲಿ. ಇನ್ ಕೇಸ್ ಮಿಷನರಿ ಬಿಗ್ ಇನ್ವೆಸ್ಟ್ ಮಾಡಿದಾಗ ಸೊ ಎವ್ರಿ ಇಯರ್ 20,000 ರಿಟರ್ನ್ಸ್ ಬರ್ತಾ ಇರೋದ್ರಿಂದ ವಿತಿನ್ 5 years ಬಂದು ನಾನು ಇನ್ವೆಸ್ಟ್ ಮಾಡಿರೋ ವ್ಯಾಲ್ಯೂ ಬಂದು ನನಗೆ ರಿಟರ್ನ್ ಬರುತ್ತೆ. ಸೊ ಇಲ್ಲಿ 5th year ಆನ್ವರ್ಡ್ಸ್ ಬಂದು ನನಗೆ ಏನೇ ಕ್ಯಾಶ್ ಇನ್ಫ್ಲೋ ಬಂದ್ರು ಅದು ನನಗೆ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ಆಫ್ಟರ್ 10 years ಬಂದು ನನಗೆ ಪ್ರಾಫಿಟ್ ಬಂದು ಬರ್ತಾ ಹೋಗುತ್ತೆ. ಸೊ ಹಂಗಾಗಿ ಎರಡು ಮಿಷನರಿಗೆ ಕಂಪೇರ್ ಮಾಡಿದಾಗ ಸೊ ನನ್ನ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಸೊ ಮಿಷನರಿ ಬಿ ನಲ್ಲಿ ನನಗೆ 5 years ಬಂದು ನನಗೆ ಏನಾಗುತ್ತೆ, ನನ್ನ ಒಂದು ಇನ್ವೆಸ್ಟ್ಮೆಂಟ್ ಬಂದು ರಿಕವರಿ ಆಗುತ್ತೆ. ಸೊ ಆ ಒಂದು ಪರ್ಪಸ್ಗೆ ನಾವೇನ್ ಮಾಡ್ತೀವಿ, ಸೊ ಮಿಷನರಿ ಬಿ ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ತರ ಅದ್ರದ್ದೇನೊಂದು ರಿಟರ್ನ್ ಬೇಸ್ ಮೇಲೆ ಪೀರಿಯಡ್ ನ ಅನಲೈಸ್ ಮಾಡಿ ನಾವೊಂದು ಡಿಸಿಷನ್ ತಗೊಂತೀವಿ, ಅದನ್ನ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಸೊ ಕ್ಯಾಶ್ ಇನ್ಫ್ಲೋ ಬಂದು ನಾನು ಸೇಮ್ ಮೆನ್ಷನ್ ಮಾಡಿದ್ದೀನಿ, ಅಂದ್ರೆ ಎವ್ರಿ ಇಯರ್ ಬಂದು 10,000 ಅಥವಾ 20,000 ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಸರ್ಟೇನ್ ಪ್ರಾಬ್ಲಮ್ಸ್ ಅಲ್ಲಿ ಈ ಒಂದು ಕ್ಯಾಶ್ ಇನ್ಫ್ಲೋ ಬಂದು ವೇರಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಟೋಟಲ್ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ 2 ತರ ಮೆಥಡ್ ಬರುತ್ತೆ. ಒಂದು ಕ್ಯಾಶ್ ಇನ್ಫ್ಲೋ ಬಂದು ಸೇಮ್ ಇದ್ದಾಗ, ಇನ್ನೊಂದು ಕ್ಯಾಶ್ ಇನ್ಫ್ಲೋ ಬಂದು ವೇರಿ ಆದಾಗ. ಸೊ ಈ ಒಂದು ವಿಡಿಯೋನಲ್ಲಿ ನಾವು ಕ್ಯಾಶ್ ಇನ್ಫ್ಲೋ ಬಂದು ಸೇಮ್ ಬಂದಾಗ ಸೊ ಯಾವ ತರ ಸೊಲ್ಯೂಷನ್ಸ್ ನ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಬಂದು ಸೇಮ್ ಇದ್ದಾಗ ಸೊ ಫಾರ್ಮುಲಾ ಬಂದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ or initial investment divided by annual cash inflow. So annual cash inflow or cash flow. In case ನಮಗೆ ಗಿವನ್ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಬಂದು ಸೇಮ್ ಇದ್ದಾಗ, ಅಂದ್ರೆ ಎವ್ರಿ ಇಯರ್ ಬಂದು ಸೊ ಒಂದೇ ಅಮೌಂಟ್ ಏನಾದ್ರೂ ನಾವು ರಿಸೀವ್ ಮಾಡ್ಕೊಂತಿದ್ದಾಗ ನಾವು ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ಅವಾಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡರದ್ದು ಮೀನಿಂಗ್ ಒಂದೇನೆ. ಸೊ ನಾವು ಏನೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಮಿಷನರಿ ಮೇಲೆ, ಆ ಒಂದು ಬೆಲೆನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಡಿವೈಡ್ ಬೈ ಬಂದು ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ, ಅಂದ್ರೆ ಸೊ ಪರ್ ಇಯರ್ ಬಂದು ಎಷ್ಟು ರಿಸೀವ್ ಮಾಡ್ತಾ ಇದ್ದೀವಿ ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಎರಡು ಡಿವೈಡ್ ಮಾಡಿದಾಗ ಏನೊಂದು ನಂಬರ್ ಬರುತ್ತೆ ಅದನ್ನ ನಾವು ಇಯರ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅದು ನಮಗೆ ಪೇ ಬ್ಯಾಕ್ ಪೀರಿಯಡ್ ಆಗುತ್ತೆ. ಸೊ ಸರ್ಟನ್ ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ನಾನು ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಕ್ವಶನ್, ಪ್ರಾಜೆಕ್ಟ್ ಕಾಸ್ಟ್ ಈಸ್ rupees 60,000 and the cash inflow is rupees 5,000. The life of the project is 5 years. Calculate payback period. So ಇಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಬಂದು 60,000. ಸೊ ಕ್ಯಾಶ್ ಇನ್ಫ್ಲೋ ಬಂದು ಸೇಮ್ ಇದೆ, 5,000 ಎವ್ರಿ ಇಯರ್ ರಿಸೀವ್ ಮಾಡ್ಕೊಂತ ಇದ್ದಾರೆ.
ಸೊ ಲೈಫ್ ಆಫ್ ದ ಪ್ರಾಜೆಕ್ಟ್ ಬಂದು 5 ಇಯರ್ಸ್. ಸೊ ಪೇ ಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಸೊ ಕ್ಯಾಶ್ ಇನ್ಫ್ಲೋ ಬಂದು ಎವ್ರಿ ಇಯರ್ ಸೇಮ್ ಇರೋದ್ರಿಂದ ನಾವು ಸೊ ಏನೊಂದು ಫಾರ್ಮುಲಾ ಮೆನ್ಷನ್ ಮಾಡಿದ್ದೀನಿ, ಆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಇಲ್ಲಿ. ಸೊ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ divided by annual cash inflow ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾರೋ ವ್ಯಾಲ್ಯೂ ಬಂದು 60,000 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ 60,000 ಸೊ ಡಿವೈಡ್ ಬೈ ಸೊ 60,000 ಇನ್ವೆಸ್ಟ್ ಮಾಡಿದಾಗ ಸೊ ನಮಗೆ ಕ್ಯಾಶ್ ಇನ್ಫ್ಲೋ ಬಂದು ಎವ್ರಿ ಇಯರ್ ಬಂದು 5,000 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಡಿವೈಡ್ ಬೈ 5,000 ಮಾಡ್ತೀವಿ. ಸೊ ಮಾಡಿದಾಗ ನಮಗೆ ಸೊ ನಂಬರ್ ಬಂದು 12 ಇಯರ್ಸ್ ಬರುತ್ತೆ. ಸೊ ಅದರ ಅರ್ಥ ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು 60,000 ಇನ್ವೆಸ್ಟ್ ಮಾಡಿದಾಗ ಸೊ ವಿತಿನ್ 12 ಇಯರ್ಸ್ ಬಂದು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು ರಿಕವರಿ ಆಗುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಜೆಕ್ಟ್ ಲೈಫ್ ಬಂದು ಬರೀ 5 ಇಯರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು 5 ಇಯರ್ಸ್ ಪ್ರಾಜೆಕ್ಟ್ ಮೇಲೆ ನಾವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಕವರಿ ಬಂದು 12 ಇಯರ್ಸ್ ವರೆಗೂ ಎಸ್ಟಿಮೇಷನ್ ಕೊಡ್ತಾ ಇದೆ. ಹಾಗಾಗಿ ನಾವು ಈ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೆಕೆಂಡ್ ಕ್ವಶನ್, ಎಸ್ ಪ್ರಾಜೆಕ್ಟ್ ನೀಡ್ಸ್ ಎ ಟೋಟಲ್ ಇನ್ವೆಸ್ಟ್ಮೆಂಟ್ ಆಫ್ rupees 3 lakh. The project promises a total cash inflow of rupees 15,000 for 25 years. Compute the payback period. So ಇಲ್ಲಿ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 3 lakh. ಸೊ 3 lakh ಇನ್ವೆಸ್ಟ್ ಮಾಡಿದ್ರೆ ಅಪ್ ಟು 25 ಇಯರ್ಸ್ ವರೆಗೂ ನಮಗೆ 15,000 ಸೇಮ್ ಕ್ಯಾಶ್ ಇನ್ಫ್ಲೋ ಬರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಪೇಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲೂ ಕೂಡ ನಮ್ದು ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು 3 lakh ಇದೆ. ಸೊ ಕ್ಯಾಶ್ ಇನ್ಫ್ಲೋ ಬಂದು 15,000 ಎವ್ರಿ ಇಯರ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿಗೆ ಸೇಮ್ ಫಾರ್ಮುಲಾ. ಸೊ ಪೇಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ ಟು original investment so divided by annual cash inflow. ಸೊ ಪ್ರಾಜೆಕ್ಟ್ ಕಾಸ್ಟ್ ಬಂದು 3 lakh. ಸೊ ಅದು ಒರಿಜಿನಲ್ ಕಾಸ್ಟ್ ಆಗುತ್ತೆ. ಸೊ ಡಿವೈಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಬಂದು 15,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸೊ ಟೋಟಲ್ 20 ಇಯರ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ 3 lakh ಇನ್ವೆಸ್ಟ್ ಮಾಡಿ 15,000 ಅರ್ನಿಂಗ್ಸ್ ಬಂದು 25 ಇಯರ್ಸ್ ವರೆಗೂ ಸೇಮ್ ಅರ್ನಿಂಗ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನಮಗೆ ರಿಟರ್ನ್ಸ್ ಬಂದು ಅಂದ್ರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 20 ಇಯರ್ಸ್ ಅಲ್ಲೇ ರಿಕವರಿ ಆಗುತ್ತೆ. ಸೊ ಇನ್ನು ರಿಮೈನಿಂಗ್ 5 ಇಯರ್ಸ್ ಬಂದು ನಮಗೆ ಪ್ರಾಫಿಟ್ ನಾವು ಗೈನ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ಹೆಲ್ಪ್ ಆಗ್ತಾ ಹೋಗುತ್ತೆ ನಮಗೆ. ಕ್ವಶನ್ ನಂಬರ್ 3, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ rupees 80,000, ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ rupees 10,000, ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್. ಸೊ ಈ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 80,000. ಸೊ ಎವ್ರಿ ಇಯರ್ ಕ್ಯಾಶ್ ಇನ್ಫ್ಲೋ ಬಂದು 10,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಪೇ ಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ಅವರೇ ಡೈರೆಕ್ಟ್ ಆಗಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ಪ್ಲಸ್ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಕೂಡ 10,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೇಮ್ ಫಾರ್ಮುಲಾ. ಸೊ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ ಟು ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸೊ ಆಗ್ಲೇ ಹೇಳಿದೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಒಂದೇ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಒಂದೇ. ಸೊ ಡಿವೈಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಪ್ರಾಬ್ಲಮ್ ಅಲ್ಲಿ ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 80,000 ಇದೆ. ಡಿವೈಡ್ ಬೈ ಸೊ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಬಂದು 10,000. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 8 ಇಯರ್ಸ್ ಬರುತ್ತೆ. ಸೊ ಇಲ್ಲೇನು ನಮಗೆ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿಲ್ಲ, ಜಸ್ಟ್ 80,000 ಇನ್ವೆಸ್ಟ್ ಮಾಡಿ ಸೊ ನಮಗೆ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಬಂದು 10,000 ಬಂದಾಗ ವಿತಿನ್ 8 ಇಯರ್ಸ್ ಬಂದು ನಮ್ಮ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ನಾವು ರಿಕವರಿ ಮಾಡ್ಕೊಂತೀವಿ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. ಫೋರ್ತ್ ಕ್ವಶನ್, A Limited has 2 investment proposals X and Y. Under consideration, project X cost rupees 85,000 and project Y cost rupees 1,20,000. ಸೊ ಇಲ್ಲಿ 2 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಇದೆ, ಒಂದು ಪ್ರಾಜೆಕ್ಟ್ ಎಕ್ಸ್, ಇನ್ನೊಂದು ಪ್ರಾಜೆಕ್ಟ್ ವೈ ಅಂತ. ಸೊ ಪ್ರಾಜೆಕ್ಟ್ ಎಕ್ಸ್ದು ವ್ಯಾಲ್ಯೂ ಬಂದು 85,000, ಪ್ರಾಜೆಕ್ಟ್ ವೈ ಕಾಸ್ಟ್ ಬಂದು 1,20,000. ಬೋತ್ ಹ್ಯಾವ್ 4 years ಆಫ್ ಲೈಫ್ ವಿತ್ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋ ಆಫ್ rupees 15,000 and 22,000 per annum ಫ್ರಮ್ ಎಕ್ಸ್ ಅಂಡ್ ವೈ ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಎರಡು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ದು ಲೈಫ್ ಬಂದು 4 years. ಸೊ ಪ್ರಾಜೆಕ್ಟ್ ಎಕ್ಸ್ ಇಂದ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಸೇಮ್ ಕ್ಯಾಶ್ ಇನ್ಫ್ಲೋ ಬರುತ್ತೆ ಅಂತ ಅರ್ಥ. ಸೊ ಎಕ್ಸ್ ಇಂದ 15,000, ವೈ ಇಂದ 22,000 per annum ಬಂದು ಕ್ಯಾಶ್ ಇನ್ಫ್ಲೋ ಬರ್ತಿದೆ. ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಅಂಡ್ ಸಜೆಸ್ಟ್ ವಿಚ್ ಒನ್ ಈಸ್ ಪ್ರಿಫರಬಲ್. ಸೊ ಪೇ ಬ್ಯಾಕ್ ಪೀರಿಯಡ್ ನ ಫೈಂಡ್ ಔಟ್ ಮಾಡಿ ಸೊ ಎರಡು ಪ್ರಪೋಸಲ್ಸ್ ಅಲ್ಲಿ ಯಾವ ಒಂದು ಪ್ರಪೋಸಲ್ ಬಂದು ಪ್ರಿಫರ್ ಮಾಡಬೇಕು ಅಂತೇಳಿ ನಾವು ಇಂಟರ್ಪ್ರಿಟೇಷನ್ ನ ಮೆನ್ಷನ್ ಮಾಡಬೇಕು.
ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಎ ಲಿಮಿಟೆಡ್ ಕಂಪನಿ ಬಂದು ಎರಡು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ನ ತಗೊಂಡಿದ್ದಾರೆ, ಒಂದು ಪ್ರಾಜೆಕ್ಟ್ ಎಕ್ಸ್, ಇನ್ನೊಂದು ಪ್ರಾಜೆಕ್ಟ್ ವೈ ಅಂತ. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಎರಡು ಪ್ರಾಜೆಕ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಪ್ಲಸ್ ಅದರದ್ದು ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದರದ್ದು ಓವರ್ ಆಲ್ ಲೈಫ್ ಟೈಮ್ ಬಂದು 4 years, ಎರಡು ಪ್ರಪೋಸಲ್ಸ್ ಲೈಫ್ ಬಂದು 4 years ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಎರಡು ಪ್ರಪೋಸಲ್ಸ್ ಗೆ ನಾವು ಪೇ ಬ್ಯಾಕ್ ಪೀರಿಯಡ್ ನ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ ಗೆ ಫೈಂಡ್ ಔಟ್ ಮಾಡೋಣ. ಸೊ ಪ್ರಾಜೆಕ್ಟ್ ಎಕ್ಸ್ payback period is equal to original investment divided by annual cash inflow ಸೊ ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 85,000 ಇದೆ. ಸೊ ಡಿವೈಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ವ್ಯಾಲ್ಯೂ ಬಂದು 15,000 ಪರ್ ಆನಮ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 5.67 years ಬರುತ್ತೆ. ಓಕೆ, ಅಂದ್ರೆ ಸೊ 5 years 6th ಮಂತ್ ಅಲ್ಲಿ ನಾವು ಸೊ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ನಾವು ಇಲ್ಲಿ ರಿಕವರಿ ಮಾಡ್ಕೊಂತ ಇದ್ದೀವಿ. ಇದು ಪ್ರಾಜೆಕ್ಟ್ ಎಕ್ಸ್. ಅದೇ ತರ ನಾವು ಪ್ರಾಜೆಕ್ಟ್ ವೈಗೆ ಕೂಡ ಫೈಂಡ್ ಔಟ್ ಮಾಡೋಣ. ಸೇಮ್ ಫಾರ್ಮುಲಾ. So payback period is equal to original investment divided by annual cash inflow so ಇಲ್ಲಿ ಪ್ರಾಜೆಕ್ಟ್ ವೈದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 1,20,000 ಡಿವೈಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಬಂದು 22,000 ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಪೇಬ್ಯಾಕ್ ಪೀರಿಯಡ್ ಬಂದು 5.45 years, ಅಂದರೆ 5th year 4, ಅಂದರೆ ಆಫ್ಟರ್ 5 years ಬಂದು 4th ಮಂತಲ್ಲಿ ನಮ್ಮ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವಿಲ್ಲಿ ರಿಕವರಿ ಮಾಡ್ಕೊತೀವಿ. ಸೊ ಈಗ ಎರಡು ಪ್ರಾಜೆಕ್ಟ್ದು ಲೈಫ್ ಬಂದು 4 years ಅಂತೇಳಿ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಮಗೆ ರಿಕವರಿ ಬಂದು ಆಫ್ಟರ್ 5th year ನಾವು ರಿಕವರಿ ಮಾಡ್ಕೊಂತ ಇರೋದು. ಇನ್ ಕೇಸ್ ಫಿನಾನ್ಷಿಯಲ್ ಮ್ಯಾನೇಜರ್ ಬಂದು ಈ ಒಂದು ಎರಡು ಪ್ರಾಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡಬೇಕು ಅಂದಾಗ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಎರಡರಲ್ಲೂ ಯಾವ ಒಂದು ಪೇಬ್ಯಾಕ್ ಪೀರಿಯಡ್ ಬಂದು ಕಡಿಮೆ ಇದೆ, ಅಂದ್ರೆ ಯಾವ್ದ್ರಲ್ಲಿ ಬೇಗ ನಾವು ರಿಕವರಿ ಮಾಡ್ತಾ ಇದೀವಿ ಆ ಒಂದು ಪ್ರಾಜೆಕ್ಟ್ ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹಂಗಾಗಿ ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ಸೊ ಪ್ರಾಜೆಕ್ಟ್ ವೈದು ಬಂದು 5.45 years ಆಗಿರೋದ್ರಿಂದ ಪ್ರಾಜೆಕ್ಟ್ ವೈನ ಫಿನಾನ್ಷಿಯಲ್ ಮ್ಯಾನೇಜರ್ ಬಂದು ಸೆಲೆಕ್ಟ್ ಮಾಡ್ತೇನೆ ಅಂತೇಳಿ ಇಂಟರ್ಪ್ರಿಟೇಷನ್ ನಾವು ಬರೆದು ತೋರಿಸಬೇಕಾಗತ್ತೆ. Suggestion or interpretation: the payback period of investment proposal X and Y is 5.67 and 5.45 years respectively. ಸೊ ಅಂದ್ರೆ ಸೊ ಎರಡಕ್ಕೂ ನಾವು PBP ನ ಫೈಂಡ್ ಔಟ್ ಮಾಡಿದಾಗ X ಗೆ 5.67 ಬಂದಿದೆ, Y ಗೆ 5.45 ಬಂದಿದೆ. The company should choose Y to invest as it has a shorter payback period compared to X. ಅಂದ್ರೆ ಸೊ X and Y ಎರಡಕ್ಕೂ ಕಂಪೇರ್ ಮಾಡಿದಾಗ ಸೊ X ಗಿಂತ Y ಬಂದು ಬೇಗ ನಮಗೆ ರಿಕವರಿ ಆಗ್ತಿರೋದ್ರಿಂದ ಸೊ ವೈನ ನಾವು ಚೂಸ್ ಮಾಡಬೇಕು ಅಂತೇಳಿ ಸಜೆಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನಲ್ಲಿ ನಾವು ಕ್ಯಾಶ್ ಇನ್ಫ್ಲೋ ಬಂದು ಸೇಮ್ ಇದ್ದಾಗ ಯಾವ ತರ ಪೇಬ್ಯಾಕ್ ಪೀರಿಯಡ್ ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದೀವಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ ಕೇಸ್ ಕ್ಯಾಶ್ ಇನ್ಫ್ಲೋ ಬಂದು ವೇರಿ ಆದಾಗ ಅಥವಾ ಚೇಂಜಸ್ ಆದಾಗ ಸೊ ಯಾವ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು, ಅದಕ್ಕೆ ಯಾವ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡಿ ತೋರಿಸ್ತೀವಿ ನಾವು. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.